ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ರಸ್ತೆಗೆ ವಾಲಿದ್ದು ಹೆಜ್ಜೆ ಹೆಜ್ಜೆಗೂ ಅಪಾಯದ ಆತಂಕ ಎದುರಾಗಿದೆ. ಕಾಂಪೌಂಡ್ ಬಿರುಕು ಬಿದ್ದು ರಸ್ತೆ ಕಡೆಗೆ ವಾಲಿಕೊಂಡಿದೆ. ಶಾಲೆಯ ಬೃಹತ್ ಕಾಂಪೌಂಡ್ ಇದಾಗಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳುವಂತಹ ಆತಂಕ ಇದೆ. ಜಿಬಿಎ ಹಾಗೂ ಶಿಕ್ಷಣ ಇಲಾಖೆಯಿಂದಲೂ ಇದಕ್ಕೆ ನಿರ್ಲಕ್ಷ್ಯ ಅಂತ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏಪ್ರಿಲ್ 29ರಂದು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರು. ಇದೀಗ ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಪಾಯಕಾರಿ ಕಾಂಪೌಂಡ್ ಒಂದು ರಸ್ತೆಗೆ ವಾಲಿದೆ. ಬೌರಿಂಗ್ ಆಸ್ಪತ್ರೆಯ ಪ್ರಕರಣ ಆದ ನಂತರ ಬೆಂಗಳೂರಿನಲ್ಲಿರುವಂತಹ ಬೀಳುವ ಹಂತದಲ್ಲಿರುವಂತಹ ಅಥವಾ ದುರಸ್ತಿ ಆಗಬೇಕಾದಂತಹ ಗೋಡೆಗಳು ಅಥವಾ ಕಾಂಪೌಂಡ್ಗಳ ಲೆಕ್ಕವನ್ನ ಜಿಬಿಎ ಪಡೆದುಕೊಂಡಿತ್ತು. ಆದರೆ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಒಂದು ಶಾಲೆಯ ಗೋಡೆ ಇದೀಗ ಬೀಳುವ ಆತಂಕ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದಂತಹ ದೃಶ್ಯಗಳು, ಮತ್ತೊಂದು ಕಡೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಕಾಂಪೌಂಡ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಆ ಕಾಂಪೌಂಡ್ ಸಂಪೂರ್ಣವಾಗಿ ಬೆರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದ್ರೂ ಅದು ರಸ್ತೆಗೆ ಬೀಳುವಂತಹ ಆತಂಕ ಇದೆ. ಮತ್ತೊಂದು ಆತಂಕ ಏನಪ್ಪಾ ಅಂದ್ರೆ, ಶಾಲೆಯ ಆವರಣದಲ್ಲೇ ಆ ಕಾಂಪೌಂಡ್ ಇರೋದ್ರಿಂದ ಮಕ್ಕಳು ಆಟವಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಆ ಕಾಂಪೌಂಡ್ ಬಿದ್ರೆ ಮತ್ತೆ ಅನಾಹುತ ಕಟ್ಟಿಟ್ಟ ಬುತ್ತೆ. ಇನ್ನು ರಾಜ್ಯದಲ್ಲಿ ಇನ್ನು 3-4 ದಿನಗಳ ಕಾಲ ಮಳೆಯಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಳೆ ಬಂದು ಏನಾದ್ರೂ ಕಾಂಪೌಂಡ್ ಬಿದ್ರೆ ಅದಕ್ಕೆ ಯಾರು ಹೊಣೆ? ಆದಷ್ಟು ಬೇಗ ಜಿಬಿಎ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಬೌರಿಂಗ್ ಆಸ್ಪತ್ರೆಯ ದುರಂತ ಮಾಸುವ ಮುನ್ನವೇ ಮತ್ತೊಂದು ಅಪಾಯಕಾರಿ ಸುದ್ದಿ ಇದು. ಬೆಂಗಳೂರಿನಲ್ಲಿ ಇನ್ನು 3-4 ದಿನಗಳ ಕಾಲ ಮಳೆಯಾಗುತ್ತೆ ಎನ್ನುವಂತಹ ಮುನ್ಸೂಚನೆ ಇದೆ. ಮಳೆ ಬಂದು ಮತ್ತೆ ಈ ಕಾಂಪೌಂಡ್ ಕುಸಿದು ಬಿದ್ರೂ ಕೂಡ ಮತ್ತೊಂದು ಅನಾಹುತ ಆಗುತ್ತೆ. ಇನ್ನೂ ಕೂಡ ಶಾಲೆ ಯಾಕೆ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ? ಜಿಬಿಎ ಯಾಕೆ ಈ ಬಗ್ಗೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ? ಚಂದನ, ಪ್ರತೀಕ್ಷಾ, ಇದು ಎಲ್ಲದಕ್ಕೂ ಒಂದೇ ಉತ್ತರ ಅಂತ ಹೇಳ್ಬೋದು, ನಿರ್ಲಕ್ಷ್ಯ ಅಂತ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಅಂತ ಅಂದ್ರೆ, ಬರೀ ಪೂರ್ವ ಮುಂಗಾರಿಗೆ 7 ಜನ ಸಾವನ್ನಪ್ಪಿದ್ದಾರೆ ಬೋರಿಂಗ್ ಆಸ್ಪತ್ರೆ ದುರಂತದಲ್ಲಿ. ನಾವು ಅದನ್ನ ಗಮನಿಸಿದ್ವಿ. ಆ ದುರಂತ ಮಾಸೆ ಇಲ್ಲ, ಅದಾಗ್ಲೇ ಮತ್ತೊಂದು ಅಪಾಯಕಾರಿ ಸ್ಥಳ ಬೆಂಗಳೂರಲ್ಲಿ ಪತ್ತೆಯಾಗಿರುವಂತದ್ದು. ಅಂದ್ರೆ ಇದೊಂದೇ ಅಲ್ಲ, ಬೆಂಗಳೂರಿನ ಸುಮಾರು ಕಡೆ ಇದೇ ರೀತಿಯಾದಂತ ಹಳೆ ಒಂದು ಕಾಂಪೌಂಡ್ ಗೋಡೆ ಕುಸಿಯೋ ಹಂತದಲ್ಲಿದೆ. ನಾವು ಮೊನ್ನೆ ಅಷ್ಟೇ ನ್ಯೂಸ್ ಫಸ್ಟ್ ನಲ್ಲಿ ಪ್ರಸಾರ ಮಾಡಿದ್ವಿ. ಮಿಂಟೋ ಆಸ್ಪತ್ರೆಯ ಕಲ್ಲಿನ ಗೋಡೆ ಕೂಡ ಬಿರುಕ್ಬಿಟ್ಟಿರುವಂತದ್ದು. ಅಂದ್ರೆ 6 ಅಡಿ ಹೆಚ್ಚು ಉದ್ದ ಇದೆ, ಕಂಪ್ಲೀಟ್ ಆಗಿ ಬಿರುಕ್ಬಿಟ್ಟಿದೆ. ಅದು ಬಿದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಇದು ಆಸ್ಪತ್ರೆ ಸ್ಕೂಲ್ಗಳಲ್ಲಿ ಇಂಥ ಪರಿಸ್ಥಿತಿ ಆಗ್ಬಿಟ್ರೆ ಅಂದ್ರೆ ಮಕ್ಕಳಿರ್ತಾರೆ, ರೋಗಿಗಳು ಓಡಾಡುವಂತ ಜಾಗ, ಅಂತ ಜಾಗದಲ್ಲಿ ಇಂಥ ಒಂದು ಡೇಂಜರಸ್ ಅಂದ್ರೆ ವ್ಯವಸ್ಥೆ ಇದ್ರೆ ಆಮೇಲೆ ಅಪಾಯ ಆದ್ಮೇಲೆ ಬರ್ತಾರೆ, ಪರಿಹಾರ ಘೋಷಣೆ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರು ಎಚ್ಚೆತ್ಕೊಂಡ್ರೆ ಅಂತ ಅನಾಹುತ ಸಂಭವ ಆಗೋದನ್ನ ಅವರು ತಪ್ಪಿಸ್ಬೋದು. ಆ ಅವಕಾಶ ಅವ್ರಿಗಿರುತ್ತೆ. ಆದ್ರೆ ಎಲ್ಲವೂ ನಿರ್ಲಕ್ಷ್ಯ. ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಅವರು ಕುರುಡ್ರಾಗ್ಬಿಡ್ತಾರ ಅನ್ನುವಂತ ಪ್ರಶ್ನೆಯನ್ನ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಅಂದ್ರೆ ಒಂದ್ ರೀತಿಯಲ್ಲಿ ಭಯದ ವಾತಾವರಣ ಶಾಲೆಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಮುಂಗಾರು ಮಳೆ ಇನ್ನೇನು ಶುರು ಆಗೋದಕ್ಕೆ ದಿನಗಣನೆ ಆರಂಭ ಆಗಿದೆ. 4-5 ದಿನ ಬಾಕಿ ಇದೆ. ಆದ್ರೂ ಕೂಡ ಜಿಬಿಎ ಎಚ್ಚೆತ್ಕೊಂಡಿಲ್ಲ. ಇನ್ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಅಂತ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ಡೀಟೇಲ್ಸ್ಗೆ.